ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಶಿಗಾದಿ ವ್ಲಾಗ್ಸ್ ಚಾನಲ್ಸ್. ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು, ಶೇರ್ ಮಾಡಿಕೊಂಡು, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಇದು ಬಂದು ಗೌರಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಇದು ನಾವು ಗೌರಿ ಹಬ್ಬದ ಹಿಂದಿನ ದಿನ ನೈಟು ಅಡುಗೆ ಮನೆಯೇ ಎಲ್ಲ ಈಗಲೇ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು, ಅಡುಗೆ ಮನೇಲಿ ನಾವು ಯೂಸ್ ಮಾಡ್ತಿದ್ದು ಪಾತ್ರೆ ಮಾತ್ರ ಇಡೋಣ ಅಂತಂದ್ಬಿಟ್ಟು ಎಲ್ಲನ ಹಾಕಿದ್ದೆ ಬೆಳಗಲಿಕ್ಕೆ ಅಂತ. ಅದನ್ನು ತೋರಿಸ್ತಾ ಇದ್ದೀನಿ. ಬೇಳೆ ಎಲ್ಲ ಪಾತ್ರೆಗಳನ್ನ ಬೆಳಗಿಟ್ಟಿದ್ದೆ, ಅದನ್ನು ಜೋಡಿಸ್ಕೊಬೇಕು. ಮತ್ತು ಆಗಲೇ ನಾನು ಬೇರೆ ದೊಡ್ಡ ದೊಡ್ಡ ಪಾತ್ರೆಗಳು ಎಲ್ಲ ಮೇಲ್ಗಡೆ ಇರೋ ಪಾತ್ರೆಗಳನ್ನು ಬೆಳಗಿಟ್ಟಿದ್ದೀನಿ. ಅಂದರೆ ತೊಳೆದು ಎಲ್ಲನೂ ಕ್ಲೀನ್ ಮಾಡಿ ಇಟ್ಟಿರೋದು. ಸೊ ನೆಕ್ಸ್ಟ್ ದಿನ ನಾವು ಬೆಳಿಗ್ಗೆನೇ ಗೌರಿ ಪೂಜೆ ಮಾಡಬೇಕಲ್ವ ಅಂತೇಳ್ಬಿಟ್ಟು 5 ಗಂಟೆಗೆ ಎದ್ದು ಮನೆಯೆಲ್ಲ ನೀಟಾಗಿ ಗುಡಿಸಿ ಎಲ್ಲ ಮಾಡಿದ್ದು. ಮತ್ತು ನಾನು ಅದನ್ನು ವೀಡಿಯೋ ಮಾಡಲಿಕ್ಕಾಗಿಲ್ಲ, ಪೂಜೆಗೆ ರೆಡಿ ಮಾಡೋದು ಎಲ್ಲ. ಸೊ ಹಾಗಾಗಿ ನಾನು ಹೊಸ್ಲು ಪೂಜೆ ಮತ್ತು ಮನೆ ಒಳಗಡೆ ದೇವ್ರ ಪೂಜೆ ಎಲ್ಲ ಮಾಡಿ ಅದಕ್ಕೆ ನೈವೇದ್ಯ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಚಿತ್ರಾನ್ನ ಮಾಡಲಿಕ್ಕೆ ಅಂತ ಅನ್ನ ಮಾಡ್ತಿದ್ದೀನಿ. ಸ್ವಲ್ಪ ದೇವರಿಗೆ ನೈವೇದ್ಯಕ್ಕೆ ಇಡೋಣ ಅಂತ ಹೇಳ್ಬಿಟ್ಟು ಸರಿ ಅಂದ್ಬಿಟ್ಟು ಅವತ್ತು ಗೌರಿ ಪೂಜೆನೂ ಆಯಿತು ನಮ್ಮದು. ಗೌರಿ ಹಬ್ಬದ ದಿನ ಗೌರಿ ಹಬ್ಬದ ದಿನ ಅಂದರೆ ಅಷ್ಟೊಂದು ಗ್ರ್ಯಾಂಡಾಗಿ ಏನು ಮಾಡೋದಕ್ಕೆ ಹೋಗಲ್ಲ, ಸಿಂಪಲ್ಲಾಗೆ ಮಾಡೋದು. ಸರಿ ಮಾರ್ನೆಗೆ ಗಣೇಶನ ಕೂರಿಸ್ತೀವಲ್ವ ಅಂತ ಹೇಳ್ಬಿಟ್ಟು ಅಷ್ಟೇ. ಗಣಪತಿ ಹಬ್ಬದ ದಿನ ನೈವೇದ್ಯಕ್ಕೆ ನಾವು ಎಲ್ಲ ಬೇರೆ ಚಕ್ಲಿ, ಕೋಡ್ಬಳೆ, ಕರ್ಜಿಕಾಯಿ ಎಲ್ಲ ಮಾಡಿದ್ವಿ. ನೆಕ್ಸ್ಟು ಇನ್ನೊಂದು ತಿಂಡಿ ಮಾಡೋಣ ಅಂದ್ಬಿಟ್ಟು ಚಕ್ಲಿ ಮಾಡ್ತಾಯಿದ್ದೆ. ಆಗಲೇ ಚಕ್ಲಿ ಅಂತ ಹೇಳಿದೆ. ಚಕ್ಲಿನ ಇವತ್ತು ಗೌರಿ ಹಬ್ಬದ ದಿನ ಮಾಡ್ತಾಯಿರೋದು, ಗಣಪತಿ ಹಬ್ಬಕ್ಕೆ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು. ಸೊ ನಾನು ಮತ್ತು ಹುಡುಗರನ್ನೇ ಮಾಡ್ತಿದ್ದೀವಿ. ನೋಡಿ ಚಕ್ಲಿ ಹೇಗೆ ಬಂದಿದೆ ಅಂದ್ಬಿಟ್ಟು ಹೇಳಿ, ಕಮೆಂಟ್ ಮಾಡಿ ತಿಳಿಸಿ. ರೆಸಿಪಿ ಬೇಕು ಅಂತ ಹೇಳಿದ್ರೆ ಕಮೆಂಟಲ್ಲಿ ಹಾಕಿ. ಮತ್ತು ನನ್ನ ಮಗಳೂ ಅಷ್ಟೇ ಆಮೇಲೆ ಪೂಜೆ ಮಾಡ್ತಾಯಿದ್ಲು. ನೆಕ್ಸ್ಟು ಗಣಪತಿ ಹಬ್ಬದ ದಿನ ನಾವು ತನಿ ಎರೆಯೋದು. ಗಣಪತಿ ಹಬ್ಬದ ದಿನವೇ, ಚೌತಿ ದಿನವೇ ಅವತ್ತು ನಾವು ತನಿ ಎರೆಯೋದಕ್ಕೆ ಹೋಗೋದು. ಅವತ್ತು ನಾವು ಹೊರಗಡೆ ಹೋಗ್ಬಿಟ್ಟು ಹುತ್ತ ಎಲ್ಲಿರುತ್ತೋ ಅಲ್ಲಿ ಹಾಲು ಮತ್ತು ಬೆಣ್ಣೆ ಮತ್ತು ಬಾಳೆಹಣ್ಣು, ಎಳ್ಳೊಂದು ತಂಬಿಟ್ಟು, ಎಳ್ಳುಂಡೆ ಎಲ್ಲ ಮಾಡ್ಕೊಂಡೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ. ಸೊ ಹಾಗಾಗಿ ನಾವು ಬರ್ತಾಯಿದ್ವಿ. ಪೂಜೆ ಎಲ್ಲ ಆಯಿತು ಮಾಡಿಕೊಂಡು ಗಣಪತಿ ಹಬ್ಬದ ದಿನ ಬರಬೇಕಾದ್ರೆ, ನಮ್ಮ ಮನೆಗೆ ಬರಬೇಕಾದ್ರೇ ಈ ಪೊಲೀಸ್ ಟ್ರೈನಿಂಗು ಏನೈತೆ ಗ್ರೌಂಡು, ಅದು ಅಲ್ಲೇ ಸಿಗೋದು. ಸೊ ನಿಮ್ಗೆ ಅದಕ್ಕೋಸ್ಕರ ತೋರಿಸ್ತಿದ್ದೀನಿ ಅಷ್ಟೇ. ಇಲ್ಲೇ ಪೊಲೀಸ್ ಟ್ರೈನಿಗಳಿರ್ತಾರಲ್ಲ, ಅವ್ರಿಗೆ ಟ್ರೈನಿಂಗ್ ಕೊಡೋದು ಮತ್ತು ಸೆಲೆಕ್ಷನ್ನು ಮಾಡ್ಕೋತಾರೆ ನೋಡಿ, ಆ ಸೆಂಟ್ರು ಇದು ಪೊಲೀಸ್ ಟ್ರೈನಿಂಗ್ ಸೆಂಟ್ರು ಅಂತ ಹೇಳ್ಬಿಟ್ಟು. ಎಡಗಡೆ ಬಂದರೆ ಇದು ಸಿಗುತ್ತೆ, ಮತ್ತು ಬಲಗಡೆ ಬಂದರೆ ನಮಗೆ ರೇಸ್ ಕೋರ್ಸ್ ಸಿಗುತ್ತೆ. ಚಾಮುಂಡಿ ಬೆಟ್ಟದ ಕೆಳಗಡೆ ನಮ್ಮ ಮನೆ ಇರೋದು ಅಂತ ಹೇಳಿದ್ನಲ್ವ, ಅದಕ್ಕೋಸ್ಕರ ರೇಸ್ ಕೋರ್ಸು ನಮ್ಮ ಮನೆ ಹತ್ರನೇ ಬರ್ಬೋದು. ಅದೇ ರೋಡಲ್ಲಿ ಹೋದರೆ ಸಿಗುತ್ತೆ. ನೆಕ್ಸ್ಟಿಗೆ ಬಂದು ಅಲ್ಲಿಂದ ನಾವು ಗಣಪತಿ ಕೂರಿಸ್ಲಿಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಟ್ಟು ಹೋಗಿದ್ವಿ. ನೆಕ್ಸ್ಟು ಗಣಪತಿನ ತಂದು ಕೂರಿಸ್ಬಿಟ್ಟು ಈ ಅಲಂಕಾರ ಎಲ್ಲ ಮಾಡಿದ್ದೀನಿ. ಅದನ್ನೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ಕೂರಿಸಾದ್ಮೇಲೆ ನೆನಪಂತು ಅಂತೇಳ್ಬಿಟ್ಟು ಇದನ್ನು ತೋರಿಸ್ತಾ ಇದ್ದೀನಿ. ನೋಡಿ ನಮ್ಮನೆ ಗಣಪ ಹೇಗಿದ್ದಾನೆ ಏನು ಅಂತ ಹೇಳ್ಬಿಟ್ಟು ಪ್ಲೀಸ್ ಕಾಮೆಂಟಲ್ಲಿ ಹಾಕಿ ಹೇಳಿ. ನಾವು ಯಾವ ಥರ ಮಾಡಿದ್ದೀವಿ ಅಂತಂದ್ಬಿಟ್ಟು, ನಾವು ವರ್ಷವೂ ಇದೇ ಥರನೇ ಕೂರಿಸೋದು, ಅದಕ್ಕೋಸ್ಕರ ಅಷ್ಟೇ. ನೆಕ್ಸ್ಟ್ ನಾವು 3 ದಿನಕ್ಕೆ ವಿಸರ್ಜನೆ ಮಾಡೋಣ ಅಂದ್ಬಿಟ್ಟು ಸೋಮವಾರ ವಿಸರ್ಜನೆ ಮಾಡೋದು ಅಂಥೇಳಿ, ಅದಕ್ಕೋಸ್ಕರ ಇವರು ನಮ್ಮಮ್ಮ ಅವರು ಕಡಲೆ ಗುಗ್ರಿ ನಾವು ಪ್ರಸಾದಕ್ಕೆ ಮತ್ತು ನೈವೇದ್ಯಕ್ಕೆ ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ರು. ಸೊ ಮಾಡಿಬಿಟ್ಟೆಲ್ಲ 6 ಗಂಟೆಗೆ ವಿಸರ್ಜನೆ ಮಾಡೋಣ ಅಂದ್ಬಿಟ್ಟು ನಾವು ತಗೊಂಡೋಗಿ ಎಲ್ಲೋ ಕಾವಲಿ ಇದೆ, ನೀರು ಹರಿತಾ ಇರುತ್ತೆ, ಅಲ್ಲೋಗ್ಬಿಟ್ಟು ಬಿಡೋಣ ಅಂದ್ಬಿಟ್ಟು ಇದು ಪೂಜೆ ಮಾಡ್ತಿರೋದು. ಗಣಪತಿಗೆ ನಾವು ಎಳ್ಳಿನ ಸೂಸಲು ಅಂದರೆ ಅಕ್ಕಿ ಹಿಟ್ಟು ಎಲ್ಲ ಹಾಕ್ಬಿಟ್ಟು ಕಡುಬು ಥರ ಮಾಡ್ತಾರೆ ಅದು, ಮತ್ತು ಪುಳಿಯೋಗರೆ ಮತ್ತು ಮೊಸರನ್ನ 3 ಮಾಡ್ಕೊಂಡು ತಗೊಂಡೋದ್ವಿ. ಗಣಪತಿಗೆ ಬಿಡಬೇಕಾದ್ರೆ ಅವನು ಗಂಗೆಲಿ ಹೋಗ್ಬೇಕಾದ್ರೆ ಅವ್ರ ಅಮ್ಮನ ಹತ್ರ ಹೋಗ್ತಾನೆ, ಅಂದರೆ ಗೌರ ಅಮ್ಮನ ಹತ್ರ ಹೋಗ್ತಾನಲ್ವ ಅಂದ್ಬಿಟ್ಟು ಹೋಗ್ಬೇಕಾದ್ರೆ ಹಸ್ಕೊಂಡು ಹೋಗ್ಬಾರ್ದಲ್ವ ಅಂತಂದ್ಬಿಟ್ಟು ಗಣಪತಿಗೆ ಒಂದು ಬಿಳಿ ವಸ್ತ್ರದಲ್ಲಿ ಸ್ವಲ್ಪ ಮೊಸರನ್ನ ಮತ್ತು ಏನಿಷ್ಟ, ಆಮೇಲೆ ಕಡುಬು ಅಂದರೆ ಇಷ್ಟ, ಹಾಗಾಗಿ ಅವೆರಡನ್ನೂ ಸೇರಿಸಿ ಹೊಟ್ಟೆ ಕಟ್ಟಿಬಿಟ್ಟು ಬಿಡ್ತಾರಂತೆ. ನಮ್ಮ ಮಾವ ಫಸ್ಟಿಂದನೂ ಅದೇ ಥರ. ಸೊ ಹಾಗಾಗಿ ಕಟ್ಬಿಟ್ಟು ಬಿಡೋಣ ಅಂದ್ಬಿಟ್ಟು ಇಟ್ಕೊಂಡಿದ್ವಿ. ನಾವು ಬಿಡೋ ಜಾಗದಲ್ಲೇ ಮತ್ತೊಬ್ಬರು ದೊಡ್ಡ ಗಣಪತಿ ತಂದು ಬೇರೆಯವರು ಬಿಡ್ತಾಯಿದ್ರು. ಅವ್ರು ಬಿಡೋದು ಕಿರ್ಚೋದು ನೋಡಿಬಿಟ್ಟು ನಮಗೇನೆ ಯಾವ ಥರ ಅನಿಸ್ತು ಅಂದರೆ, ಏನು ಈ ಥರ ಗಣಪತಿ ಇಷ್ಟೊಂದು ಇದಾಗಿ ಬಿಡ್ತಾಯಿದ್ರಲ್ಲ, ದೊಡ್ಡವರೇ ಸೇರ್ಕೊಂಡು ಸುಮ್ಮನೆ ನೋಡ್ತಾ ನಿಂತಿದ್ವಿ. ನೀವು ನೋಡಿ ಫ್ರೆಂಡ್ಸ್ ಯಾವ ಥರ ಬಿಡ್ತಾಯಿದ್ದಾರೆ ಗಣಪತಿನ ಅಂತ ಹೇಳ್ಬಿಟ್ಟು.
ಅವ್ರು ಕೂಗೋದು, ಅವರ ಒಂದು ಹುಮ್ಮಸ್ಸು, ಚಿಕ್ಕ ಮಕ್ಕಳು ಮತ್ತು ದೊಡ್ಡವರು ಅನ್ನೋ ಭೇದ ಭಾವನೆ ಇಲ್ಲ ಅವ್ರಿಗೆ, ಆ ಥರ ಬಿಡ್ತಾಯಿದ್ದಾರೆ ನೋಡಿ. ಗಣಪತಿ ಎಷ್ಟು ದೊಡ್ಡದು ಇದೆ ನೋಡಿ. ಮತ್ತು ನೀವು ನೋಡಿ, ಗಣಪತಿ ಅಂದರೆ 21 ಗಣಪತಿ ನೋಡಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದು ನಮ್ಮ ಮನೆಯದು ಮತ್ತು ಇದು ಎಲ್ಲರೂ 3 ಗಣಪತಿ ಆಯಿತು. ನೀವು ದರ್ಶನ ನೋಡಿ ಮಾಡ್ಕೊಳ್ಳಿ. ಗಣಪತಿನ ನೀರಲ್ಲಿ 3 ಸಲ ಮುಳುಗಿಸ್ಬಿಟ್ಟು ಆಮೇಲೆ ಬಿಡ್ತಾರೆ. ಸೊ ನಮಗೆ ಗಣಪತಿನ ತರಬೇಕಾದ್ರೆ ಇರುವಷ್ಟು ಖುಷಿ ಅದನ್ನು ಬಿಡಬೇಕಾದ್ರೆ ಅಷ್ಟು ಇರಲ್ಲ. ಏನೋ ಮನೆ ನಾವು ಜೊತೆಲೇ ಇದ್ದು ಯಾರೋ ಹೊರ್ಟೋಗ್ತಾರಲ್ಲ, ಯಾರು ನಮ್ಮ ಮನೆಗೆ ನೆಂಟರು ಬಂದು ನಮ್ಮ ಅಪ್ಪ ಅಮ್ಮನೋ ಯಾರು ಬಂದು ಹೊರ್ಟೋದಾಗ ಬೇಜಾರಾಗುತ್ತಲ್ಲ, ಆ ಥರ ಆಗ್ತಿರುತ್ತೆ. ನನ್ನ ಮಕ್ಕಳಂತೂ ಫುಲ್ಲು ಸಪ್ಪೆ ಆಗಿಬಿಟ್ಟಿದ್ರು, ಬಿಟ್ಟು ಕಳ್ಸೋಕ್ಕೆ ಮನಸ್ಸಿರಲಿಲ್ಲ ಅವ್ರಿಗೆ. ಸೊ ಎಲ್ಲ 3 ಸಲ ಮುಳುಗಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ 3 ಸಲನೂ ಗಣಪತಿನ ಮುಳುಗಿಸ್ತಾ ಇದ್ದಾರೆ. ನೀರಲ್ಲಿ ವಿಸರ್ಜನೆ ಮಾಡಿಬಿಟ್ಟು ನಾವು ಹಂಗೆ ಬರಬೇಕಾದ್ರೆ ಉತ್ತನಳ್ಳಿ ಅಂತ ಸಿಗುತ್ತೆ, ಅಲ್ಲಿಗೆ ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ವಿ. ಸೊ ನಮ್ಮನೆ ಗಣಪತಿ ಪೂಜೆ ಈ ರೀತಿ ಮಾಡಿದ್ದು ನೋಡಿ ಫ್ರೆಂಡ್ಸ್. ಸೊ ನಾನು ದಿನಕ್ಕೊಂದು ಗಾದೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ. ಹೊಳೆಯುವುದೆಲ್ಲ ಚಿನ್ನವಲ್ಲ ಅಂತ ಗಾದೆ. ಥ್ಯಾಂಕ್ ಯು ಫ್ರೆಂಡ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.